ಭಾಗವಹಿಸಿದ್ದರು. ನೆಟ್ಸರ್ಫ್ ಕಂಪನಿಯ ವತಿಯಿಂದ ಪ್ರಗತಿಪರ ರೈತರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನೆಟ್ಸರ್ಫ್ ಕಂಪನಿ ವತಿಯಿಂದ ಸಾವಯವ ಕೃಷಿ ಕುರಿತು ಸಂವಾದ ಹಾಗೂ ಪ್ರಗತಿಪರ ರೈತರಿಗೆ ಸನ್ಮಾನ ಸಮಾರಂಭವನ್ನ ದಿನಾಂಕ 2/10/2016 ಬೆಳಗ್ಗೆ 11:30 ಕಲಬುರಗಿಯ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಹೈದರಾಬಾದ್ ಕರ್ನಾಟಕ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷ ದಯಾನಂದ್ ಪಾಟೀಲ್ ಆಗಮಿಸಿದರು. ಇವತ್ತು ನೆಟ್ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ತಮ್ಮೆಲ್ಲರಿಗೂ ಸಾವಯವ ಕೃಷಿಯ ಕುರಿತು ಒಂದು ಸಂವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಸೊ ನೆಟ್ಸರ್ಫ್ ಕಂಪನಿಯ ಬಗ್ಗೆ, ಉತ್ಪನ್ನಗಳ ಬಗ್ಗೆ ಒಂದು ಅತಿ ಉತ್ತಮವಾದಂತಹ ಉತ್ಪನ್ನದ ಬಗ್ಗೆ ಮಾಹಿತಿ ಸಿಕ್ತು. ಈ ಉತ್ಪನ್ನದಿಂದ ಉತ್ತಮವಾದಂತಹ ರಿಸಲ್ಟ್ ಸಿಕ್ತು. ಇವತ್ತು ಒಂದು ದೊಡ್ಡ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ನೆಟ್ಸರ್ಫ್ ಕಂಪನಿಯ ಬಗ್ಗೆ ಬಹಳಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಈ ಕಂಪನಿಯ ಕುರಿತು ಕೆಲವೊಂದಷ್ಟು ಮಾಹಿತಿ ಕೊಡಲು ಇಷ್ಟಪಡ್ತೀನಿ. ನೆಟ್ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಪೂನಾ ವಿಭಾಗದ ಕಂಪನಿ ಆಗಿದೆ. ಸುಮಾರು 16 ವರ್ಷಗಳಿಂದ ಇವತ್ತು ನಾವು ಮಾರುಕಟ್ಟೆಯಲ್ಲಿದ್ದೇವೆ. ಸರ್ಕಾರದವರು ಸಾವಯವ ಬಳಸಿ ಭೂತ ಉಳಿಸಿ ಅಂತ ಒಂದು ಸ್ಲೋಗನ್ ಮಾಡಿದ್ದಾರೆ, ಹೌದಲ್ಲ? ಇದು 3 ಅಥವಾ 4 ವರ್ಷದಿಂದ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಕಂಪನಿ ಸುಮಾರು 2002ರಿಂದ ಸಾವಯವ ಗೊಬ್ಬರ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಕೆಲವೊಬ್ಬರು ರೈತರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಕಂಪನಿ ಸುಮಾರು 16 ವರ್ಷಗಳಿಂದ ಈ ಮಾರುಕಟ್ಟೆಯಲ್ಲಿ ಇದೆ. 16 ವರ್ಷಗಳಿಂದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಥ್ರೂ ಅಂದ್ರೆ ಏನಪ್ಪಾ ಅಂತಂದ್ರೆ ಕಂಪನಿ ಟು ನೇರವಾಗಿ ಕಸ್ಟಮರ್, ಕಂಪನಿಯಿಂದ ನೇರವಾಗಿ ರೈತರಿಗೆ. ಇವಾಗ ನೀವು DAP ತಗೋತೀರಿ, ಕಂಪನಿಯಿಂದ ರೈತರಿಗೆ ಅಂದ್ರೆ ಏನಪ್ಪಾ ಅಂತಂದ್ರ, ಇವಾಗ ನೀವು DAP ತರ್ತೀರಿ, ಯೂರಿಯಾ ತಗೋತೀರಿ, ಪೊಟ್ಯಾಶ್ ತಗೋತೀರಿ, ಹೌದಲ್ಲ? ಅದ್ ಹೆಂಗ್ ತಗೋತೀರಿ? ಅವ್ರ ಕಮಿಷನ್ ಕೊಡ್ತಾರೆ ನಿಮ್ಗೆ, ಅವರು ಮಾರ್ಜಿನ್ ಇರುತ್ತಲ್ಲ. ಸೊ ಇಲ್ಲಿ ಹಂಗಿಲ್ಲ, ನೇರವಾಗಿ ಕಂಪನಿ ತರಂತ ವಸ್ತು ನೇರವಾಗಿ ರೈತರಿಗೆ ಮುಟ್ಟಿಸುವಂತ ವ್ಯವಸ್ಥೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತೀವಿ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ನಿಮ್ಗೆ ಕೆಲವೊಂದು ಪ್ರಾಡಕ್ಟ್ ಬರ್ತಾ ಇದಾವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೆಟ್ಸರ್ಫ್ ಕಂಪನಿಯ ಕರ್ನಾಟಕ ರಾಜ್ಯ ವಲಯ ಮುಖ್ಯಸ್ಥರಾದ ಅಮಿತ್ ಜಾಧವ್ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಹೈದರಾಬಾದ್ ಕರ್ನಾಟಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷ MS ಪಾಟೀಲ್ ನರಿಬೋಳ್,